ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ವೃಷಭ ರಾಶಿಯವರ ಒಂದು ಬರುವಂಥ ಜುಲೈ ತಿಂಗಳು ಅವರಿಗೆ ಏನೆಲ್ಲ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಜುಲೈ ಫಸ್ಟ್ ವೀಕಲ್ಲಿ ಅವ್ರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದೆ, ಲೈಕ್ ನಿಮ್ಮ ಒಂದು ಕರಿಯರ್ ಜಾಬ್ ಇರ್ಬೋದು ಅಥವಾ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ನಡೀತಾ ಇದೆ, ಕಪಲ್ಸ್ ಪ್ರಾಬ್ಲಮ್ ನಡೀತಾ ಇದೆ, ಲವ್ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ನಡೀತಾ ಇದೆ, ಖಂಡಿತ ಒಂದ್ಸಾರಿ ನನಗೆ ಕನ್ಸಲ್ಟ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುವಂತದ್ದು ವಿತ್ ಸೊಲ್ಯೂಷನ್ ಇರುತ್ತೆ. ಮೊಬೈಲ್ ನಂಬರ್ ಅನ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಕನ್ಸಲ್ಟ್ ಮಾಡಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ನೋಡ್ಕೊಂಡು ನೀವು ನನಗೆ ಒಂದು ಮೆಸೇಜ್ ಅನ್ನ ಡ್ರಾಪ್ ಮಾಡಿ ಅಂತ ಹೇಳ್ಬೋದು. ಮತ್ತೆ ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಸೊ ಫಸ್ಟ್ ನಾವು ನೋಡ್ತಾ ಇರುವಂತದ್ದು ಬರುವಂತ ಜುಲೈ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಮೇಷರಾಶಿಯ ವೃಷಭ ರಾಶಿಯವರಿಗೆ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ಕರಿಯರ್ ವೈಸ್ ನಿಮ್ಮ ಲೈಫ್ ಅಲ್ಲಿ ಒಂದು ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ ನನಗೆ ಕಾಣ್ತಾ ಇದೆ. ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅಥವಾ ಏನ್ ಎಫರ್ಟ್ ಹಾಕಿದ್ದೀರಾ, ತುಂಬಾ ಫೋಕಸ್ಡ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಸ್ಟ್ರಾಟಜಿ ಹೊಸ ಹೊಸ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನಿಮ್ಮನ್ನ ಹಿಂದೆ ತಳ್ಳುವಂತ ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ಬಹುದು. ಡಿಸ್ಟ್ರಾಕ್ಷನ್ಸ್ ಇಲ್ಲ, ತುಂಬಾ ಏನ್ ಅನ್ಕೊಳ್ತಾ ಇದ್ದೀರಾ ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಇಷ್ಟೇ ಅಲ್ಲ, ನಿಮ್ಮ ಒಂದು ಅಚೀವ್ಮೆಂಟ್ ಯಾವ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ನೀವು ಇದನ್ನ ಅಷ್ಟೇ ಸೆಲೆಬ್ರೇಟ್ ಮಾಡೋದಿಲ್ಲ, ನಿಮ್ಮ ಜೊತೆಗೆ ಯಾರು ಇರ್ತಾರೆ ಅವ್ರನ್ನು ಕರ್ಕೊಂಡು ನೀವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಕರಿಯರ್ ವೈಸ್ ನೋಡಿದಾಗ ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ ಬರ್ತಾ ಇದೆ. ಸ್ವಲ್ಪ ನಿಮ್ಗೆ ಭಯ ಕೂಡ ಇರುತ್ತೆ, ಯಾರಾದ್ರೂ ನನ್ನ ಹಿಂದ್ಗಡೆ ಏನಾದ್ರೂ ಮಾತಾಡ್ತಾ ಇದ್ದಾರಾ, ಹೇಗೆ ಏನಾದ್ರೂ ಲಾಸಸ್ ಆಗುತ್ತಾ ಅನ್ನುವಂತ ಕೆಲವೊಂದಿಷ್ಟು ಭಯಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ, ಇಲ್ಲಂತಲ್ಲ. ಬಟ್ ಅದನ್ನ ಮೀರಿ ನೀವು ಏನ್ ಮಾಡ್ತೀರಾ, ಒಂದು ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ಸೊ ಎನರ್ಜಿ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಈ ಒಂದು ಸ್ಟೆಬಿಲಿಟಿ ನಿಮ್ಗೆ ಯಾವ ರೀತಿ ಬರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಾಣ್ಕೊಳ್ತಾ ಇದ್ದೀರಾ. ಇಷ್ಟೇ ಅಲ್ಲ, ಏನ್ ಅನ್ಕೊಳ್ತಾ ಇದ್ದೀರಾ, ಲೈಕ್ ನಿಮ್ಮ ಒಂದು ಏನಾದ್ರೂ ತುಂಬಾ ದಿನಗಳಿಂದ ನೀವೇನಾದ್ರೂ ಆಸ್ಪೆಕ್ಟ್ ಇಟ್ಕೊಂಡಿದ್ರಿ, ಲೈಕ್ ಒಂದು ಜಾಗ ತಗೋಬೇಕು, ಮನೆ ತಗೋಬೇಕು, ಒಂದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ನೋಂಥದ್ದು ಏನಾದ್ರೂ ಇತ್ತು ಅಂತಂದ್ರೆ ಇವಾಗ ಅದು ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳಲ್ಲಿ ಅಂತ ಹೇಳ್ಬಹುದು. ಬಟ್ ಒಳಗಡೆ ಏನ್ ಭಯ ಇದೆ, ಆ ಭಯ ಬಿಟ್ಟು ನೀವು ಮುಂದುವರೆದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಸ್ಟೆಬಿಲಿಟಿ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಅಫ್ಕೋರ್ಸ್ ಇರುತ್ತೆ, ಇಲ್ಲಂತಲ್ಲ. ಯಾಕಂತಂದ್ರೆ ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ. ಬಟ್ ಕರೆಂಟ್ ಸಿಚುವೇಶನ್ ನಿಮ್ಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಹೇಳಿ, ನಿಮ್ಗೆ ಬರ್ತಾ ಇರುವಂತದ್ದು ಯಾರೋ ನನ್ನ ಬೆನ್ ಹಿಂದೆ ಏನಾದ್ರೂ ಮಾತಾಡ್ತಾ ಇದ್ದಾರೆ, ನನ್ನ ಜಾಬ್ ಅಲ್ಲಿ ನನ್ಗೆ ಯಾರಾದ್ರೂ ಲಾಸ್ ಮಾಡ್ತಾ ಇದ್ದಾರೆ, ಅದು ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಅಂದ್ರೆ ಸಿಚುವೇಶನ್ ಆ ರೀತಿ ಬರ್ತಾ ಇದೆ, ನಿಮ್ಗೆ ಮನ್ಸಲ್ಲಿ ಬರ್ತಾ ಇದೆ. ಅಂದ್ರೆ ನಿಮ್ಮ ಜೊತೆಗೇನೆ ಇರ್ತಾರೆ, ನಿಮ್ಮನ್ನ ಸೋಲಿಸ್ಬೇಕು ಅಂತ ಆ ರೀತಿ ಥಾಟ್ ಪ್ರೊಸೆಸ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಜನಗಳು ನಿಮ್ಮ ಜೊತೆಲಿ ಇರ್ತಾರೆ. ಯಾಕಂತಂದ್ರೆ ತುಂಬಾ ಕಾಂಪಿಟೇಷನ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ. ಇವಾಗ ನೀವು ಜಾಬ್ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಆ ರೀತಿ ಸರೌಂಡಿಂಗ್ ಪೀಪಲ್ ಇರ್ತಾರೆ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಕಾಂಪಿಟೇಟರ್ ಇದ್ದೇ ಇರ್ತಾರೆ ಅಲ್ವಾ. ಬಟ್ ಇದು ನಮ್ಮ ಥಾಟ್ ಪ್ರೊಸೆಸ್ ಆಗಿರುತ್ತೆ, ಯಾವ ರೀತಿ ನಾವು ಪಾಸಿಟಿವ್ ಆಗಿ ತಗೋತೀವಿ ಅಂತ ಹೇಳಿ. ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಏನು ಗೈಡೆನ್ಸ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡಿದ್ರೆ, ಜಸ್ಟ್ ಏನ್ ಮಾಡ್ಬೇಕು, ಸ್ಟೇಬಲ್ಡ್ ಆಗಿರ್ಬೇಕು. ಏನೇ ಬಂದ್ರೂ ಕೂಡ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋಂಥ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಹೋಗಿ. ಸ್ವಲ್ಪ ಮೆಡಿಟೇಟ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ತುಂಬಾ ಇಂಪಾರ್ಟೆಂಟು ಬ್ಯಾಲೆನ್ಸ್ ಮಾಡೋದಂತ ಯೂನಿವರ್ಸ್ ಹೇಳ್ತಾ ಇದೆ. ನಿಮ್ಮ ಹತ್ರ ಎಲ್ಲ ಆಯುಧಗಳು ಆಲ್ರೆಡಿ ರೆಡಿ ಆಗಿದೆ, ಸ್ಟ್ರಾಟಜೀಸ್ ಇದೆ, ಅದನ್ನ ಜಸ್ಟ್ ತಗೋಬೇಕು. ನೀವೇನ್ ಮಾಡ್ತಾ ಇದ್ದೀರಾ ಅದರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು, ಹೋಗ್ತಾ ಇರ್ಬೇಕಷ್ಟೇ. ಇರದೇ ಇರೋದನ್ನ ಎಲ್ಲ ಥಾಟ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಹಾಕೊಳ್ಳಿಕ್ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಇದೆ ಮೆಸೇಜ್ ನಿಮ್ಗೆ ಬರ್ತಾ ಇರುವಂತದ್ದು. ಬಟ್ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದು ಈಡೇರ್ಲಿಕ್ಕೆ ಕೂಡ ಹೋಗ್ತಾ ಇದೆ. ಮತ್ತೆ ನಾನ್ ಅನ್ಕೊಳ್ತಾ ಇರೋ ಹಾಗೆ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿದೆ, ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿದೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಕ್ರೌನ್ ಚಕ್ರ ಆಕ್ಟಿವೇಟ್ ಏನು ನಿಮ್ಗೆ ಆಗುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಕ್ರೌನ್ ಚಕ್ರ ಆಕ್ಟಿವೇಶನ್ ಇಂದ. ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿದೆ ಅಂತಂದ್ರೆ ನೋಡಿ, ಯಾರ ಬಗ್ಗೆನೂ ನಿಮ್ಗೆ ದ್ವೇಷ ಭಾವನೆ ಇರೋದಿಲ್ಲ, ಎಲ್ರನ್ನ ಒಂದೇ ಅಂತ ಹೇಳಿ ಹೋಗ್ತೀರಾ. ಸೊ ಈ ಒಂದು ಭಾವನೆ ನೀವೇನಾದ್ರೂ ಇಟ್ಕೊಂಡು ಹೋಗಿದ್ದೇ ಆಯ್ತು ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ.
ಓಕೆ. ಸೊ ಅದು ಆಕ್ಟಿವೇಶನ್ ಕೂಡ ಆಗುತ್ತೆ ನಿಮಗೆ. ಸ್ವಲ್ಪ ಪ್ರಯತ್ನ ಮಾಡಬೇಕು, ಸ್ವಲ್ಪ ಮೆಡಿಟೇಟ್ ಮಾಡಬೇಕು. ಇದರಿಂದಾಗಿ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ನೀವು ಎಲ್ಲ ಒಂದು ಏನು ಬ್ಯಾಟಲ್ಸ್ ಇದುವರೆಗೂ ನಿಮ್ಗೆ ಏನು ಲೈಫಲ್ಲಿ ಆಗಿತ್ತು ಅದರಿಂದ ಹೊರಗಡೆ ಬರ್ತೀರಾ. ಸ್ಟೆಬಿಲಿಟಿ ಖಂಡಿತ ಬಂದೇ ಬರುತ್ತೆ ನಿಮಗೆ. ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಬರುತ್ತೆ. ಇನ್ನೂ ಹೇಳಬೇಕು ಅಂತಂದ್ರೆ ಟೋಟಲಿ ಕನ್ಫ್ಯೂಷನ್ಸ್ ಇಂದ ಹೊರಗಡೆ ಬರ್ತೀರಾ. ಒಂದು ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಕರಿಯರ್ ಲೈಫಲ್ಲಿ. ಏನ್ ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಪಿಕ್ಚರನ್ನು ನೀವು ಮುಂದೆ ನೋಡ್ತೀರಾ. ಯಾಕಂದ್ರೆ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿದೆ. ಅದೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಕೇಳ್ಕೊಳ್ಳಿ. ನಿಮ್ಗೆ ಏನ್ ಬೇಕು ಅದನ್ನ ಕೇಳ್ಕೊಳ್ಳಿ. ಖಂಡಿತ ಅದಕ್ಕೆ ತಕ್ಕ ಹಾಗೆ ವರ್ಕ್ ಮಾಡಿದ್ರೆ ನಿಮ್ಗೆ ಸಿಕ್ಕೇ ಸಿಗತ್ತೆ ಅಲ್ವಾ. ಸೊ ಎನರ್ಜಿಯನ್ನ ಕ್ಲೈಮ್ ಮಾಡಿ. ಓಕೆ, ಹಾಗಿದ್ರೆ ನಿಮ್ಮ ಹೆಲ್ತ್ ಅನ್ನ ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇಲ್ಲಿ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಓಕೆ, ಮುಂಚೆ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಎಲ್ಲ ಚೆನ್ನಾಗಿತ್ತು. ಬಟ್ ಇವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ನಡೀತಾ ಇದೆ. ಏನ್ ಪ್ರಾಬ್ಲಮ್ ಅಂತಂದ್ರೆ ನಿಮ್ಮನ್ನ ನೀವು ತುಂಬಾ ರೆಸ್ಟ್ರಿಕ್ಟೆಡ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ಹೇಳಬೇಕು ಅಂತಂದ್ರೆ ಇನಿಷಿಯೇಟಿವ್ ತಗೋಬೇಕು ಅಂತ ಹೇಳಿ ಅನ್ಕೊಳ್ತೀರಾ, ಬಟ್ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ. ಲೈಕ್ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಅಥವಾ ಎಕ್ಸಸೈಸ್ ಮಾಡಬೇಕು, ರನ್ನಿಂಗಿಗೆ ಹೋಗ್ಬೇಕು, ವಾಕಿಂಗ್ ಮಾಡಬೇಕು, ಇದನ್ನೆಲ್ಲ ನೀವು ಅನ್ಕೊಳ್ತಾ ಇದ್ದೀರಾ, ಬಟ್ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಏನೋ ಒಂದು ಸ್ಟಕ್ ಎನರ್ಜಿ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಹಿಡಿದಿಟ್ಕೊಂಡೇ ರೀತಿ ಆಗ್ತಾ ಇದೆ. ಮೂವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡ್ ಅಲ್ಲಿ ಅದು ಓಡಾಡ್ತಾ ಇದೆ. ಸೊ ಅದರಿಂದ ನೀವು ಹೊರಗಡೆ ಬರಬೇಕು. ನೀವೇನಾದ್ರೂ ಬಂದಿದ್ದೇ ಆಯ್ತು ಅಂತಂದ್ರೆ ಖಂಡಿತ ನೀವೇನ್ ಅನ್ಕೊಳ್ತೀರಾ, ನೀವೇನ್ ಇನಿಷಿಯೇಟಿವ್ ತಗೊಳ್ತೀರಾ ಇನ್ ಫ್ಯೂಚರ್ ಅಲ್ಲಿ ಖಂಡಿತ ಅದು ನೆರವೇರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಈ ಎನರ್ಜಿ ನಿಮ್ಗೆ ಬಹಳ ದಿನ ಏನ್ ಇರೋದಿಲ್ಲ. ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲಾನು ಕೂಡ. ಸೊ ಅನ್ಕೊಳ್ತಾ ಇದ್ದೀರಾ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ದಿನ ಮಾಡ್ಲಿಕ್ಕೆ ಆಗೋದಿಲ್ಲ, 2 ದಿನ ಟ್ರೈ ಮಾಡಿ. ಅದೇ ಅಲ್ವಾ, ನೀವು ಏನ್ ಇನಿಷಿಯೇಟಿವ್ ತಗೋಬೇಕು ಅದು ಸಡನ್ ಆಗಿ ಬರೋದಿಲ್ಲ. 30 ಡೇಸ್ ನೀವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಡಿ. ಜಸ್ಟ್ ನಾಳೆ ಒಂದಿನ ನಾನು ಹೇಳ್ಬೇಕು ಹೋಗ್ಬೇಕು, ಆ ಒಂದು ದಿನ ಕಂಪ್ಲೀಟ್ ಆಯ್ತಾ, ಮತ್ತೆ ನಾಳೆ ಹೇಳ್ಬೇಕು ಮತ್ತೆ ಹೋಗ್ಬೇಕು, ನಾಳೆ ಹೇಳ್ಬೇಕು ಹೋಗ್ಬೇಕು. ಈ ತರ ಮಾಡ್ತಾ ಮಾಡ್ತಾ ಟಿಲ್ 21 ಡೇಸ್ ನೀವೇನಾದ್ರೂ ಮಾಡಿದ್ದೇ ಆಯ್ತು ಅಂತಂದ್ರೆ ಆಫ್ಟರ್ 22nd ಡೇ ಏನಿರುತ್ತಲ್ವಾ, ನೀವು ಮಾಡೋದೇ ಬೇಡ. ನಿಮ್ಮ ಬಾಡಿನೇ ಅದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ. ಅದೇ ನಿಮ್ಗೆ ಎಪ್ಸುತ್ತೆ, ಅದೇ ಕರ್ಕೊಂಡು ಹೋಗುತ್ತೆ. ಹೌದಾ. ಸೊ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿರಿ. ಆ ರೀತಿ ಪ್ರಾಬ್ಲಮ್ಸ್ ಅಂತ ಏನು ನನಗೆ ಅನಿಸ್ತಾ ಇಲ್ಲ, ಬಟ್ ಇನಿಷಿಯೇಟಿವ್ ತಗೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಬರುವಂತ ದಿನಗಳಲ್ಲಿ ನೀವೇನ್ ಅನ್ಕೊಳ್ತೀರಾ ಖಂಡಿತ ಅದು ಆಗತ್ತೆ. ಏನ್ ಇನಿಷಿಯೇಟಿವ್ ಥಾಟ್ ಬರುತ್ತೆ ನಿಮ್ಗೆ, ಥಾಟ್ಸ್ ಎಲ್ಲ ತುಂಬಾ ಬರ್ತಾ ಇದೆ ಓಕೆ ಮಾಡ್ಬೇಕು ಅಂತ ಹೇಳಿ. ಒಂದೇನಂತಂದ್ರೆ ಇನಿಷಿಯೇಟಿವ್ ತಗೊಳ್ಳಿಕ್ ಆಗ್ತಾ ಇಲ್ಲ, ಅದನ್ನೇ ನೀವು ಅವಾಯ್ಡ್ ಮಾಡ್ಬೇಕು. ಯೂನಿವರ್ಸ್ ಏನ್ ಹೇಳ್ತಾ ಇದೆ ನೋಡಿ, ಕಷ್ಟ ಅಂತ ಅನ್ನಿಸ್ಬಹುದು ಓಕೆ, ಬಟ್ ಅದನ್ನ ನೀವು ಎಲ್ಲಿವರೆಗೂ ನಿಮ್ಮ ತಲೆಯಲ್ಲಿರೋದನ್ನ ನೀವು ಅದಕ್ಕೆ ಒಂದು ಸ್ಟೇಜ್ ಕೊಡ್ಲಿಲ್ಲ ಅದನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅಂತಂದ್ರೆ ಏನ್ ಯೂಸ್ ಆಗತ್ತೆ. ಹೌದಾ. ಸೊ ನಿಮ್ಮ ಅಗ್ರೆಷನ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸಿಟ್ಟು ತುಂಬಾ ಬರ್ತಾ ಇದೆ ನಿಮ್ಗೆ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈ ಅಗ್ರೆಷನ್ ಯಾವ ರೀತಿ ಕಡಿಮೆ ಮಾಡ್ಕೋತೀರಾ? ಮೆಡಿಟೇಷನ್ ಇಂದ ಇದು ಪಾಸಿಬಲ್ ಇದೆ. ಹಾರ್ಟ್ಲಿ ತುಂಬಾ ಪ್ಯೂರ್ ಹಾರ್ಟೆಡ್ ಆಗಿದ್ದೀರಾ, ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಯಾರೋ ಬಂದು ಏನೋ ಅನ್ಕೊಳ್ಳೋದು ನಿಮ್ಗೆ ಇರಿಟೇಷನ್ ಆಗುವಂಥದ್ದು, ಸಡನ್ ಆಗಿ ನಿಮ್ಗೆ ಸಿಟ್ಟು ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಸ್ವಲ್ಪ ಮೆಡಿಟೇಟ್ ಮಾಡಿ, ಸ್ವಲ್ಪ ವಾಕಿಂಗ್ ಹೋಗಿ, ಸ್ವಲ್ಪ ನೀವು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿರಿ ಅಷ್ಟೇ. ಓಕೆ, ರಿಲೇಶನ್ಶಿಪ್ ಅಲ್ಲಿ ಏನ್ ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ಏನು ನಡೀತಾ ಇದೆ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ವೃಷಭ ರಾಶಿ ಅವರಿಗೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೋಡಿ, ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ರಿಲೇಶನ್ಶಿಪ್ ಅಲ್ಲಿ ತುಂಬ ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ಬಂದಿದೆ. ಕ್ಲೇಮ್ ಮಾಡಿ ಎನರ್ಜಿಯನ್ನ. ಯಾಕಂತಂದ್ರೆ ಮೇ ಬಿ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗಿರ್ಬೋದು. ನೀವೇನಾದ್ರೂ ಅನ್ಕೊಂಡಿದ್ರಿ ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಒಂದು ಸೂಕ್ತವಾದಂಥ ಸಮಯ ಬಂದಿದೆ. ಆಲ್ರೆಡಿ ನೀವು ಪ್ಲಾನಿಂಗ್ ಇತ್ತು ತಲೆಯಲ್ಲಿ ಅಂತಂದ್ರೆ ಅದು ರಿಸಲ್ಟ್ ಕೊಡ್ತಾ ಇದೆ ನಿಮ್ಗೆ ಅಂತ ಹೇಳ್ಬಹುದು. ಮುಂಚೆ ನೀವು ಏನು ಎಫರ್ಟ್ ಹಾಕ್ತಾ ಇದ್ರಿ ನಿಮ್ಮ ರಿಲೇಶನ್ಶಿಪ್ಗೆ ಉಳಿಸ್ಕೋಬೇಕು ಮಾಡಬೇಕು,
ಅಂತ ಹೇಳಿ ನೀವೇನು ಎಫರ್ಟ್ ಹಾಕಿದ್ದೀರಾ ಅದಕ್ಕೆ ನಿಮಗೆ ಒಂದು ಸಕ್ಸಸ್ಫುಲ್ ಆಗಿ ರಿಸಲ್ಟ್ ಬರ್ತಾ ಇರುವಂಥದ್ದು ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ಬಂದಿದೆ. ಇನ್ನೂ ಹೇಳಬೇಕು ಅಂತಂದರೆ, ನಿಮ್ಮ ಒಂದು ಲೈಫ್ನಲ್ಲಿ ಯಾರಾದರೂ ಥರ್ಡ್ ಪರ್ಸನ್ ಎಂಟ್ರಿ ಆಗಿರುವಂಥ, ಥರ್ಡ್ ಪರ್ಸನ್ ಅಂತಂದರೆ ನೋಡಿ, ಇಲ್ಲಿ ಯಾವ ರೀತಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ನೀವೇನು ಬೇಬಿ ಪ್ಲಾನ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು, ಅಥವಾ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಬೇಬಿ ಪ್ಲಾನ್ಗೆ, ಅದಕ್ಕೆ ನಿಮಗೆ ಆಲ್ರೆಡಿ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಓಕೆ, ತುಂಬ ಚೆನ್ನಾಗಿದೆ. ರಿಲೇಶನ್ಶಿಪ್ ವೈಸ್ ತುಂಬ ಕಮಿಟೆಡ್ ಆಗಿರ್ತೀರಾ, ಇಬ್ರು ಕೂಡ ತುಂಬ ಪಾಸಿಟಿವ್ ಆಗಿರ್ತೀರಾ. ನೀವೇನು ಅನ್ಕೊಳ್ತಾ ಇದ್ದೀರಾ ಅದೇ ರೀತಿಯಾಗಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ನಿಮ್ದೇ ನಡಿಬೇಕು ಒಂದು ಹೇಳ್ಬೇಕಂತಂದ್ರೆ, ರಿಲೇಶನ್ಶಿಪ್ ಅಲ್ಲಿ ನಿಮ್ದೇ ನಡಿಬೇಕು ಅನ್ನೋವಂಥದ್ದು ನಿಮ್ಗೆ ಇರುತ್ತೆ, ಥಾಟ್ಸ್ ಆ ರೀತಿ ಇರುತ್ತೆ. ಓಕೆ, ಇದು ಮೇಲ್ ಫಿಮೇಲ್ ಜೆಂಡರ್ ವೈಸ್ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳಿ. ಆ ರೀತಿ ಮೈಂಡ್ ಸೆಟ್ ಇದೆ, ಓಕೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಅಂತ ಇಲ್ಲ. ಇನ್ ಫ್ಯೂಚರ್ ಅಲ್ಲಿ ನೋಡಿ, ನಾನು ನೋಡ್ತಾ ಇರುವಂತದ್ದು ಏನು ನಿಮ್ಗೆ ಇಶ್ಯೂಸ್ ಕ್ರಿಯೇಟ್ ಆಗಿತ್ತು ಸಮಥಿಂಗ್, ಕೆಲವೊಂದ್ ಸಾರಿ ಏನಾಗುತ್ತೆ, ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಹೋದಾಗ, ಲೈಕ್ ನಮ್ದೇ ನಡಿಬೇಕು ಅಂತ ಹೇಳಿ ಏನು ಹೋಗ್ತೀವಿ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ಮುಂದಿರುವಂತ ವ್ಯಕ್ತಿ ನಿಮ್ಮನ್ನ ಯಾವ ರೀತಿಯಾಗಿ ತಗೊಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದೆ ಅಲ್ವಾ. ಸೊ ಅವ್ರು ಯಾವ ರೀತಿ ಅದನ್ನ ಪಾಸಿಟಿವ್ ಆಗಿ ತಗೋತಾರೋ ಅಥವಾ ಅದನ್ನ ನೆಗೆಟಿವ್ ಆಗಿ ತಗೋತಾರೋ ಅನ್ನುವಂಥದ್ದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನಾದ್ರೂ ಇನ್ ಕೇಸ್ ಆಯ್ತು ಅಂದ್ರೂ ಕೂಡ ಯೂನಿವರ್ಸ್ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬಹುದು. ಎಮೋಷನ್ಸ್ ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಬರ್ತಾ ಇದೆ, ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಏನೋ ನಡಿಬಾರ್ದು ನಡೆದು ಆದ್ಮೇಲೇನು ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಸಿಚುವೇಶನ್ ಡಿವೋರ್ಸ್ ತನಕ ಹೋಗಿತ್ತು, ಆದ್ರೂ ನಿಮ್ಗೆ ಏನಾಗಿದೆ, ಸೆಕೆಂಡ್ ಚಾನ್ಸ್ ಬರ್ತಾ ಇದೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನು ಒಂದು ಗೈಡೆನ್ಸ್ ಏನ್ ಬರ್ತಾ ಇದೆ, ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ರಿಲೇಶನ್ಶಿಪ್ ಅಲ್ಲಿ ನಂದೇ ಆಗ್ಬೇಕು ಅನ್ನೋಂಥ ಮೈಂಡ್ ಸೆಟ್ ಅನ್ನ ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಯಾಕಂತ ನೋಡಿ, ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಯಾವ ರೀತಿ ಥಾಟ್ ಪ್ರೊಸೆಸ್ ನ ಇಟ್ಕೊಂಡಿದ್ದಾರೆ ಅದರದೇ ಗೈಡೆನ್ಸ್ ಇಲ್ಲಿ ಬರ್ತಾ ಇದೆ. ನಾನೇ ಅನ್ನೋವಂಥದ್ದನ್ನ ಯಾವಾಗ ನೀವು ಹೊರಗಡೆ ತಗೊಂಡ್ ಬರ್ತೀರಾ, ಪ್ರಯಾರಿಟಿ ರಿಲೇಶನ್ಶಿಪ್ಗೆ ಎಷ್ಟು ಕೊಡ್ತೀರಾ, ಅಲ್ಲಿಂದ ಸುಧಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಫ್ಕೋರ್ಸ್ ನೀವು ಎಲ್ಲರೂ ಒಂದಿಲ್ಲ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೀಸ್ ಇದ್ದೇ ಇರ್ತಾರೆ ಅಲ್ವಾ. ನೀವು ಜಾಬ್ ಅಲ್ಲಿ ಇರ್ಬೋದು, ಕರಿಯರ್ ಅಲ್ಲಿ ಇರ್ಬೋದು, ಅಥವಾ ತುಂಬಾ ಚೆನ್ನಾಗಿ ನೀವು ಮನೆಯನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಂಡು ಹೋಗ್ತೀರಾ. ಹಾಗಿದ್ದಾಗ ನಾನೇ ಅನ್ನುವಂಥದ್ದು ಯಾಕೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ನೀವೇನ್ ಮಾಡಬೇಕು, ಆ ಒಂದು ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಸೊ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿದ್ರೆ ಒಂದ್ಸಾರಿ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ, ಹಾಗೆ ಎನರ್ಜಿ ಎಕ್ಸ್ಚೇಂಜಿಗಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.